ಸಾಲು ಸಾಲು ಚಿತ್ರಗಳು, ಚಿತ್ರ ವಿಚಿತ್ರ ವಿಶೇಷ ಚಿತ್ರಗಳು, ಜೊತೆಗೆ ಒಂದಿಷ್ಟು ಸಾಮಾಜಿಕ ಕೆಲಸಗಳು. ಇವಿಷ್ಟು ಬಿಸಿಯ ಕೆಲಸದ ನಡುವೆಯೂ ಕೂಡ ಇನ್ನು ನಿನಾಸಂ ಸತೀಶ್ ಅವರು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ ಅನ್ಕೊಳ್ತಿರುವಾಗಲೇ ಅವರು ಕೂಡ ಪ್ರೀತಿಯಿಂದ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಾರೆ. ಬನ್ನಿ ಅಯೋಗ್ಯ ಖ್ಯಾತಿಯ ಯೋಗ್ಯ ನಟನನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆ. ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಕೆಲಸ ಮಾಡ್ತಾ ಇದ್ದೀವಿ, ವಾಪಸ್ಸು ಕೆಲಸ ಸ್ಟಾರ್ಟ್ ಆಗಿದೆ, ಅದರಿಂದ ತುಂಬ ಖುಷಿಯಾಗಿದೆ. ಆಲ್ಮೋಸ್ಟ್ ಆಲ್ ದಸರಾ ಶೂಟಿಂಗ್ ಲಂಡನ್ನಲ್ಲಿ ಮುಗಿಸಿದ್ಮೇಲೆ ಮತ್ತೆ ಈಗ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಮೈಸೂರಲ್ಲಿ. ಇದು ಒಂದು ದಸರಾ ಟೈಮಲ್ಲಿ ಶುರು ಮಾಡಿದ್ದೀವಿ ಪೆಟ್ರೋಮ್ಯಾಕ್ಸ್. ವೆರಿ ಹ್ಯಾಪಿ, ತುಂಬ ಖುಷಿಯಾಗಿದ್ದೀನಿ. ಸರ್, ಈಗ ನೋಡೋದಾದ್ರೆ ಮೈಸೂರಲ್ಲೇ ಸೆಟ್ಲ್ ಆದಂಗೆ ಅನಿಸ್ತಾ ಇದೆ ನಮಗೆ. ಯಾವ ಚಿತ್ರಗೋಸ್ಕರ ಇಲ್ಲಿ ಬಂದಿರುವಂಥದ್ದು ಅಂತ? ಇಲ್ಲಿ ಪೆಟ್ರೋಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ. ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್, ನಾನು ಮತ್ತು ಹರಿಪ್ರಿಯಾ ಅವರು ಮುಖ್ಯ ಭೂಮಿಕೆಯಲ್ಲಿದ್ದೀವಿ. ಹಾಗೆ ಇನ್ನೊಂದು 3 ಜನ ಪಾತ್ರಧಾರಿಗಳು, ಅರುಣ್ ಕುಮಾರ್ ಮತ್ತು ಗೊಂಬೆಗಳೆಲ್ಲ ಹೀರೋ ಆಗಿ ಮಾಡಿದರು. ಅವ್ರದ್ದು ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರ್. ಆ್ಯಂಡ್ ನಾಗಭೂಷಣ್ ಮತ್ತು ನಮ್ಮ ಕಾರುಣ್ಯರಾಮ್ ಅವರು 4 ಜನ ನನ್ನ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ. 3 ಜನ. ಭಾಳ ಬ್ಯೂಟಿಫುಲ್ಲಾಗಿ ಆಗ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಅದರಲ್ಲೂ ಮೈಸೂರು ದಸರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಲ್ಲ, ಅದು ಇನ್ನೂ ಖುಷಿ ಕೊಡ್ತಾಯಿದೆ ನನಗೆ. ಯಾಕೆಂದ್ರೆ ಆ ಲೈಟ್ ನೋಡಿದ್ರೇ ನನಗೊಂಥರ ಆನಂದ. ಆ ಲೈಟೆಲ್ಲ ಇಟ್ಕೊಂಡು ಶೂಟ್ ಮಾಡಿದ್ದೀವಿ. ಒಂದು ಸಾಂಗನ್ನು ಹರಿಪ್ರಿಯಾ ಮತ್ತು ನಂದು ಒಂದು ಕಾಂಬಿನೇಷನ್ ಬರುವಂಥ ಹಾಡು ಶೂಟ್ ಮಾಡಿದ್ದೀವಿ. ಬ್ಯೂಟಿಫುಲ್ಲಾಗಿ ಬರ್ತಾಯಿದೆ. ತುಂಬ ಖುಷಿಯಾಗಿದೆ ನನಗೆ. ಯಾಕೆ ಅಂತ ಗೊತ್ತಿಲ್ಲ. ಈ ಸಲ ನಾನು ಅದೇ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಭಾಳ ಖುಷಿಯಾಗಿದ್ದೀನಿ ನಾನು. ಇಷ್ಟು ಖುಷಿ ಯಾವಾಗಲೂ ಇರಲಿಲ್ಲ ನನಗೆ ಅಂತ. ಬಹುಶಃ 1 ವರ್ಷ ಆದಮೇಲೆ ಶೂಟಿಂಗ್ ಮಾಡ್ತಾ ಇರೋದಕ್ಕೆ ಎಷ್ಟು ಖುಷಿಯಾಗಿದ್ದೀನಿ. ಖುಷಿ ಆಗ್ತಿದೆ ಅಂತಿದ್ದೀರಾ. ಮೈಸೂರಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಳೆದಿರುವಂಥ ಯಾವ್ದಾದ್ರು ದಿನಗಳು ನೆನಪಿದಾವ? ಚಿಕ್ಕ ವಯಸ್ಸಲ್ಲಿ ಅಂತಂದರೆ ನನಗೆ ಅಷ್ಟೊಂದು ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಆ್ಯಕ್ಚುಲಿ KR ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಅವ್ರಿಗೇನೋ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಆ ಟೈಮಲ್ಲಿ ಅವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಆವಾಗ ನಮ್ಮ ತಾಯಿ ಕರ್ಕೊಂಬಂದಿದ್ದು. ಅವಾಗೇನು ನಾನು 3 ವರ್ಷ ಇರ್ಬೇಕು ನನಗೆ. ಅವ್ರು ಎತ್ಕೊಂಡು ಬಂದಿದ್ದು ನನ್ನ ನೆನಪಿದೆ. ಹಾಸ್ಪಿಟ್ಲಲ್ಲಿ ನಮ್ಮ ತಂದೆ ನೋಡಿದ್ದು ಅದೊಂದು ನೆನಪಿದೆ. ಅದು ಬಿಟ್ಟರೆ ದಸರಾಗೆ ನಮ್ಮೂರಿಂದೆಲ್ಲ ಬರೋರು, ಅವರೆಲ್ಲ ಬರ್ಬೇಕಾದ್ರೆ ನಂಗೆ ನೋಡಬೇಕು ದಸರಾ, ನಾನು ತುಂಬ ಕ್ಯೂರಿಯಾಸಿಟಿ ಇತ್ತು, ಆಸೆ ಇತ್ತು. ಬಟ್ ಆಗಲಿಲ್ಲ ನನಗೆ. ಅದಕ್ಕೆ ಒಂದು ಕಾರಣ ಇತ್ತು. ಏನಂದರೆ ಅಷ್ಟು ಏನೋ ಕರ್ಕೊಂಬಂದು ದಸರಾನ ತೋರಿಸುವಂಥ ಪರಿಸ್ಥಿತಿ ನಮಗಿರಲಿಲ್ಲ. ಬಟ್ ಈಗ ಈ ದಸರಾ, ಈ ಊರು ಮೈಸೂರು ನೋಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫೇವ್ರೇಟ್ ಸಿಟಿ ಕೂಡ ಇದು ಮೈಸೂರು. ಅಂದರೆ ನನಗೆ ಇಡೀ ಇಂಡಿಯಾದಲ್ಲೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿನಲ್ಲಿ ಇದು ಒಂದು. ಹಾಗಾಗಿ ಮೈಸೂರಿಗೆ ಬಂದರೆ ತುಂಬ ಖುಷಿ ಆಗುತ್ತೆ. ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಂಡಿದ್ರ? ಯಾವ ರೀತಿಯ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅಂತ? ಇವತ್ತು ನಾನು ಏನು ಈ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡಿದ್ದೀನೋ ಅದಕ್ಕೆ ಜನಗಳೇ ಕಾರಣ. ಏಕೆಂದರೆ ಎಸ್ಪೆಷಲಿ ಸೆಲೆಬ್ರಿಟೀಸ್ ಅಂತ ಅಂದಾಗ, ಸಿನಿಮಾದವರು ಅಂದಾಗ ಅದಕ್ಕೆ ಜನಗಳು ಬಹಳ ಮುಖ್ಯ ಪಾತ್ರ ಇರುತ್ತೆ. ಅವ್ರ ಪಾತ್ರ ಇರೋದ್ರಿಂದ ಅವ್ರ ಜೊತೆಗೆ ನಾವು ಅವ್ರ ಸಂಕಷ್ಟದಲ್ಲಿ, ಅವ್ರ ಕಷ್ಟದಲ್ಲಿ ನಾವು ಇರಲೇಬೇಕು. ಹಾಗಾಗಿ ನಾವು ಯಾವಾಗಲೂ ಜೊತೆಗೆ ಇದ್ದೇ ಇರ್ತೀವಿ. ಅದು ಸರ್, ನಿಮ್ಮ ಒಂದು ಫಿಟ್ನೆಸ್ ನೋಡ್ತಾ ಇದ್ರೆ ಎಷ್ಟು ಅವರು ಏನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀರಾ ಅಂತ ಅನಿಸ್ತಾ? ಅದು ಈಗ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ನನಗೆ ಒಂದು ಕಷ್ಟ ಆಗುತ್ತೆ. 1 ಅವರ್ 1.5 ಅವರ್ ಮಾಡ್ತೀನಿ. ಶೂಟಿಂಗ್ ಇಲ್ಲ ಅಂದರೆ ನಾನು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಒಂದು 2 ಅವರ್ಸ್ 3 ಅವರ್ಸ್ ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ವರ್ಕೌಟಿನ ಜೊತೆಗೆ ಮುಖ್ಯವಾಗಿ ನಮಗೇನೆಂದರೆ ಡಯಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕೋಚ್ ಆಗಲಿ ಎಲ್ಲರೂ ಅದೇ ಹೇಳೋದು, ವರ್ಕೌಟು ನಾವು 80% ಮಾಡಿದ್ರೆ, ಅಲ್ಲ 20% ವರ್ಕೌಟ್ ಮಾಡಿದ್ರೆ 80% ಡಯಟ್ ಇರಬೇಕು ಅಂತ. ಅದು ಭಾಳ ಮುಖ್ಯ ಆಗುತ್ತೆ. ಆ್ಯಂಡ್ ಈಗ ನನಗೆ ಇಷ್ಟ ಆಗಿದೆ ಈಗ ವರ್ಕೌಟ್ ಮಾಡೋದು. ಆ್ಯಂಡ್ ನಮ್ಮನ್ನು ನಾವು ನೋಡ್ಕೊಂಡಾಗ ಒಂದು ಖುಷಿ ಆಗುತ್ತೆ. ಓಕೆ, ಅಟ್ಲೀಸ್ಟ್ ನೀಟಾಗಿ ಕಾಣ್ತಾ ಇದ್ದೀವಿ ಅಂತ. ಹಾಗಾಗಿ ವರ್ಕೌಟ್ ರೆಗ್ಯುಲರಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ನಿಮ್ಮ ಡೈಲಿ ರೂಟೀನಲ್ಲಿ ಫುಡ್ ಯಾವ ರೀತಿ ತಗೋತೀರಾ? ಮಂಡ್ಯ ಸ್ಟೈಲಲ್ಲಿ ತಗೋತೀರಾ ಅಥವಾ ನಾರ್ಮಲ್ ಆಗಿ ಆ ಥರ? ಎಲ್ಲ ಸ್ಟೈಲು ತಗೋತೀನಿ. ನಾನು ಫಸ್ಟ್ ಟೈಮ್ ಬ್ರಹ್ಮಚಾರಿ ಟೈಮಲ್ಲಿ ವರ್ಕೌಟ್ ಮಾಡಿದಾಗ ಮಾತ್ರ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ದೆ. ಅಂದರೆ ಏನಂದರೆ ಟೀ ಕಾಫಿನೂ ಕುಡಿತಾ ಇರಲಿಲ್ಲ. ಒಂದು 3 ಮಂತ್ಸ್ ಮಾಡಿದ್ದೆ. ಸ್ಯಾಮ್ ಅಂತ ಒಬ್ಬರು ನನಗೆ ವರ್ಕೌಟ್ ಮಾಡಿಸ್ತಾಯಿದ್ರು. ಅದಾದಮೇಲೆ ಈಗ ವರ್ಕೌಟ್ ಸ್ಟಾರ್ಟ್ ಮಾಡೋದು. ಈಗ ರೆಗ್ಯುಲರಾಗಿ ಎಲ್ಲ ಫುಡ್ಡು ತೊಗೋತೀನಿ, ಬಟ್ ಕಂಟ್ರೋಲ್ ತೊಗೋತೀನಿ ಅಷ್ಟೇ. ಅಂದರೆ ಎಲ್ಲನೂ ಇಷ್ಟ ಆಗುತ್ತೆ. ಕೆಲವೊಂದು ದಿವಸ ಯಾವತ್ತೋ ವಾರದಲ್ಲಿ ಒಂದು ದಿವಸ ಚೆನ್ನಾಗಿ ತಿನ್ನಬೇಕು ಅನಿಸ್ತಾ ಎಲ್ಲ ತಿಂತೀನಿ, ನೋ ಪ್ರಾಬ್ಲಮ್. ಆ್ಯಂಡ್ ನಾನು ತಿನ್ನೋದು ಸ್ವಲ್ಪ ತುಂಬ ತಿನ್ನಲ್ಲ. ಹಾಗಾಗಿ ನನಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ. ಬೆಂಗಳೂರಿಂದ ಮಂಡ್ಯಕ್ಕೆ ಹೋಗುವಾಗ ನಿಮಗೆ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಅನ್ಸೋದು ಏನು ಅಂತ? ಬೆಂಗಳೂರಿಂದ ಮಂಡ್ಯ ಮೇಲೆ ಮೈಸೂರು ಬರಬೇಕಾದ್ರೆ ಪ್ರತಿಯೊಂದು ನೆನಪಾಗುತ್ತೆ. ಯಾಕಂದ್ರೆ ನಾನು ಬೇಸಿಕ್ ಟೈಮಲ್ಲಿ ಮಂಡ್ಯದಲ್ಲಿ ಇದ್ನಲ್ಲ, ನಾಟಕಗಳು ಮಾಡ್ತಾಯಿದ್ದೆ. ಆವತ್ತಿನ ಲೈಫು, ಆಮೇಲೆ ಆ ಸಾಥ್ ಕೊಟ್ಟಂಥ ಜನರು. ಅಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಇತ್ತು ಒಂದು, ಅಲ್ಲೆಲ್ಲ ಸ್ನೇಹಿತರುಗಳು ಸಿಗೋರು. ಅಲ್ಲಿ ನಮಗೆ ಸರಿಯಾಗಿ ದುಡ್ಡು ಇರ್ತಾರಲ್ಲ ಊಟಕ್ಕೆ. ಆ ಹುಡುಗರು ಒಂದಷ್ಟು ಜನ ಅಲ್ಲಿ ಹಾಸ್ಟೆಲ್ ಓದ್ತಾಯಿದ್ರು. ಆ ಹಾಸ್ಟೆಲ್ಗೆ ಹೋಗೋದು, ಅವರು ಹೋಗಿ ತಟ್ಟೆಲ್ಲಿ ಊಟ ಹಾಕ್ಸ್ಕೊಂಬಂದು, ಎಕ್ಸ್ಟ್ರಾ ಊಟ ಹಾಕ್ಸ್ಕೊಂಬಂದು ತಟ್ಟೆನಲ್ಲಿ ರೂಮಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ. ಅವೆಲ್ಲ ನೆನಪುಗಳಿದೆ. ಆ್ಯಂಡ್ ಅಲ್ಲಿ ಸುಮಾರು ಜನ ಸ್ನೇಹಿತರುಗಳಿದ್ದಾರೆ ನನಗೆ. ಮಂಡ್ಯ ಅಂದ ತಕ್ಷಣ ಹೆಸರು ಹೇಳೋಕ್ಕಾಗಲ್ಲ, ಅಷ್ಟು ಜನ ಸ್ನೇಹಿತರಿದ್ದಾರೆ, ಒಳ್ಳೆ ಸ್ನೇಹಿತರುಗಳೆಲ್ಲ. ಆ್ಯಂಡ್ ಅವ್ರನ್ನೆಲ್ಲ ಅಫ್ಕೋರ್ಸ್ ನನಗೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಕೆಲವು ಸಲ ಸಿಗೋಕ್ಕಾಗಿರುತ್ತೆ, ಕೆಲವು ಸಿಗೋಕ್ಕಾಗಿರಲ್ಲ. ಬಟ್ ಅದು ನನ್ನ ಮನಸ್ಸಲ್ಲಂತೂ ಸದಾಕಾಲ ಅವರೆಲ್ಲರೂ ಇರ್ತಾರೆ. ಆ್ಯಂಡ್ ನಾನು
ಓಡಾಡ್ಬೇಕಾದ್ರೆ ಸುಮಾರು ಜನ ಕೇಳ್ತಾರೆ ಸಿಕ್ತಾಗ ಸ್ನೇಹಿತರು, ನಮ್ಮ ಮರ್ತ್ಬಿಟ್ಟಿದ್ಯಲ್ವಾ ಅಂತ. ಹೆಂಗೆ ಮರೆಯೋಕ್ಕೆ ಸಾಧ್ಯ? ಅವೆಲ್ಲ ನಮ್ಮ ಜೀವನದ ಟೈಮಲ್ಲಿ ನಮಗೆ ಒಂಥರ ಏನಂತಾರೆ, ಆ, ಆ, ಒಂಥರ ವಯಸ್ಸಿಸ್ ಚಿಲುಮೆ ಥರ ಇದ್ದಂಥ ಲೈಫ್ ಅದು. ಆ ಟೈಮಲ್ಲಿ ಸಿಗ್ತವ್ರವರೆಲ್ಲ, ಅವನ್ನ ಯಾರನ್ನೂ ಮರೆಯೋಕ್ಕಾಗಲ್ಲ. ಇವಾಗೆಲ್ಲ ಫೋನ್ ಮಾಡ್ತಾ ಇರ್ತೀರಾ ಫ್ರೆಂಡ್ಸ್ಗೆ? ಫೋನಲ್ಲಿ ಕೆಲವ್ರು ಸಿಗ್ತಾ ಇರ್ತಾರೆ, ಕೆಲವ್ರು ಸಿಗಲ್ಲ. ಆ್ಯಂಡ್ ಅವರೆಲ್ಲರೂ ಪ್ರೀತಿ ಇದೆ ನನ್ನ ಜೊತೆಗೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆ್ಯಂಡ್ ತುಂಬ ಜನ ಸ್ನೇಹಿತರಿದ್ದಾರೆ ಮಂಡ್ಯದಲ್ಲಿ, ನನಗೆ ಸಾಕಷ್ಟು ನೂರಾರು ಜನ ಸ್ನೇಹಿತರಿದ್ದಾರೆ. ಯಾವಾಗ ಹೋಗ್ತಿರ್ತೀರಾ? ಅಫ್ಕೋರ್ಸ್ ಹೋಗ್ತಾ ಇರ್ತೀನಿ. ಆ್ಯಂಡ್ ಹೋಗ್ಬೇಕಾದ್ರೆ ಎಲ್ಲ ಮಂಡ್ಯ ಸ್ನೇಹಿತರುಗಳಿಗೆಲ್ಲ ಸಿಗ್ತಾ ಇರ್ತೀನಿ ನಾನು. ಆ್ಯಂಡ್ ಅವರು ಇಲ್ಲಿಗೆ ಬರ್ತಾರೆ, ಊಟ ಎಲ್ಲ ಮಾಡ್ಸ್ಕೊಂಡು ತಗೊಂಡ್ಬರ್ತಾ ಇರ್ತಾರೆ. ನಾಟಕ ರಂಗದಿಂದ ಬೆಳೆದವ್ರು ನೀವು, ನೀನಾಸಂನ ಎಷ್ಟು ಮಿಸ್ ಮಾಡ್ಕೋತೀರಾ? ನನ್ನ ಜೀವನದಲ್ಲಿ ನೀವು ಯಾವ ಘಟ್ಟಗಳನ್ನ ನೆನೆಸ್ಕೋತೀರಾ ಅಂತ ನನಗೆ ಕೇಳಿದ್ರೆ, ಅದು ತುಂಬ ಅದ್ಭುತವಾದ ಟೈಮ್ ನನಗೆ. ನೀನಾಸಮಲ್ಲಿ ಕಲ್ತಂಥದ್ದು. ಸುಮಾರು ಜನಕ್ಕೆ ನೀನಾಸಮ್ ಅಂದ್ರೆ ಗೊತ್ತಿಲ್ಲ. ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಿಮ್ಮ ಸರ್ನೇಮ ಅಂತ ಕೇಳ್ತಾರೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಹಂಗೆ ಕೇಳಿದಾಗಲೂ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಾನಿವತ್ತೇನು ಇಲ್ಲಿ ಕೂತಿದ್ದೀನೋ ಈ ಜಾಗದಲ್ಲಿ, ಅದಕ್ಕೆ ಕಾರಣನೇ ನೀನಾಸಮ್. ಅಲ್ಲಿ ಕಲಿತು ನನಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಬಗ್ಗೆ ಅದೆಲ್ಲ ನನಗೇನು ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನಮ್ಮ ತಂದೆ ತಾಯಿ ಏನು ಆ್ಯಕ್ಟಿಂಗ್ ಗೊತ್ತಿದ್ದವರಲ್ಲ, ನನಗೇನು ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಅಲ್ಲಿಗೆ ಹೋದ್ಮೇಲೆ ನಾನು ನಟನೆ ಅಂದರೆ ಹೀಗೆ ಅಂತ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದ್ದು. ಅಲ್ಲಿಂದ ಆಚೆಗೆ ಬಂದು ಇಷ್ಟೆಲ್ಲ ಆಗಿದ್ದೀನಿ ಅಂದರೆ ಅಫ್ಕೋರ್ಸ್ ನೀನಾಸಮನ್ನು ಜೊತೆಗೆ ಹೆಸರೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ, ಇನ್ನೆಲ್ಲಿಂದ ಮರೆಯೋಕ್ಕೆ ತೆಗಿಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ಬದುಕಿರೋವರೆಗೂ ಸತೀಶ್ ನೀನಾಸಮ್ಮೇ ಆಗಿರ್ತಾರೆ. ಅಂಬರೀಷ್ ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಈ ಒಂದು ಸಮಯದಲ್ಲಿ ಅಂತ? ಅಂಬರೀಷ್ ಅಣ್ಣ ಯಾವತ್ತೂ ನಮ್ಮ ಜೊತೆಗೆ ಇರ್ತಾರೆ. ಯಾಕೆಂದರೆ ಮಹಾನ್ ವ್ಯಕ್ತಿತ್ವ ಅವರು, ಮರೆಯಲಾಗದಂಥ ವ್ಯಕ್ತಿತ್ವ, ಒಂದು ಅದ್ಭುತವಾದ ಧ್ವನಿ, ಅಂದರೆ ಒಂದು ಕಾನ್ಫಿಡೆನ್ಸು. ಆ್ಯಂಡ್ ಅವ್ರನ್ನ ನೋಡಿದಾಗ ನಮ್ಗೆ ಬರೋದೇನೆಂದರೆ ಫಸ್ಟು ಬದುಕಿದ್ರೆ ಹಿಂಗೆ ಬದುಕಬೇಕ್ರಿ ಅಂತ ಅನಿಸುತ್ತೆ. ಅಂದರೆ ಹಂಗಿದ್ದಂಥ ವ್ಯಕ್ತಿತ್ವಗಳು ನಿಮ್ಗೆ ಸಿಗೋದೇ ಇಲ್ಲ. ಎಲ್ಲವನ್ನೂ ಓಪನ್ ಆಗಿ ಇಡೀ ಬದುಕನ್ನೇ ಬಿಚ್ಚಿಟ್ಟು ಎಲ್ಲರ ಜೊತೆ ನಗ್ನಗ್ತಾ ಯಾರ ಮನೆಗೆ ಕರೆದ್ರು ಹೋಗ್ತಾಯಿದ್ರು. ಆ್ಯಂಡ್ ನಾನು ಅವ್ರ ಮನೆಗೆ ಹೋಗಿದ್ದ ಮೂಮೆಂಟ್ಗಳು, ನನಗೆ ತಿನ್ನೋ ತಿಂಡಿ ಅಂತನೋರು, ನಾನು ತಿನ್ಕೊಂಡು ಹೋಗ್ಬಿಟ್ಟಿರ್ತೆ ಕೆಲವು ಸಲ, ಬಿಡ್ತಾ ಇರಲ್ಲ ತಿನ್ಸೋರು ನನಗೆ. ಆ್ಯಂಡ್ ಯಾವಾಗ ಫೋನ್ ಮಾಡಿದ್ರು ಇಲ್ಲ ಅಂತ ಇರಲಿಲ್ಲ ನನಗೆ. ಒಂದು ಹಾಡು ಬಿಡುಗಡೆ ಮಾಡ್ಬೇಕಣ್ಣ, ಇನ್ನೇನು ಅಣ್ಣ, ಯಾವ್ದು ಹೇಳಿದ್ರು ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಅಷ್ಟು ಪ್ರೀತಿ ಇಟ್ಕೊಂಡಿದ್ರು. ಆ್ಯಂಡ್ ನನ್ನ ಕಡೆಯ ಸಿನಿಮಾದ ಕಡೆ ಹಾಡನ್ನು ಕೂಡ ಅವರು ಬಿಡುಗಡೆ ಮಾಡಿಕೊಟ್ರು ನನಗೆ. ಅಂದರೆ ಕಡೆ ಸಿನಿಮಾದ ನನ್ನ ಅಯೋಗ್ಯ ಸಿನಿಮಾದ ಕಡೆ ಹಾಡನ್ನು ಕೂಡ ಬಿಡುಗಡೆ ಮಾಡಿಕೊಟ್ರು ಅವರು. ಅದು ಇಂಟ್ರೊಡಕ್ಷನ್ ಸಾಂಗ್ ನನಗೆ, ಅದನ್ನು ಬಿಡುಗಡೆ ಮಾಡಿದರು. ತುಂಬ ಇದೆ. ಒಂದು ಸಲ ಫೋನ್ ಮಾಡಿದ್ರು ನನಗೆ, ಯಾವುದೋ ಒಂದು ಸಲ ಕೂತ್ಕೊಂಡಿದ್ದೆ ನಾನು, ಕೂತ್ಕೊಂಡು ರಾಕೆಟ್ ಆಡಿಯೋ ರಿಲೀಸ್ ಮಾಡ್ಕೊಂಬಂದಿದ್ದೆ. ಅಷ್ಟು ದೊಡ್ಡ ವ್ಯಕ್ತಿ ಅವರು, ಸೂಪರ್ ಸ್ಟಾರ್, ಕನ್ನಡ ಇಂಡಸ್ಟ್ರಿಗೆ ಒಬ್ಬರು ಲೆಜೆಂಡ್ ಅವರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.